ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಒಂದು ಚಿಕನ್ ಕರಿ ಮತ್ತು ಒಂದು ಭಿಂಡಿ ಮತ್ತು ಆಲೂ, ಓಕೆ, ಲೇಡೀಸ್ ಫಿಂಗರ್ ಮತ್ತು ಪೊಟೆಟೊ ಸೇರಿಸಿ ಒಂದು ಬಾಜಿ ಮಾಡ್ತಿದ್ದೇನೆ. ಫಸ್ಟಿಗೆ ನಾನು ಚಿಕನ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಈ ಚಿಕನ್ ಕರಿ ನೀವು ನೀರು ದೋಸೆ ಜೊತೆ, ಮುದ್ದೆ ಜೊತೆ, ಕೋರೊಟ್ಟಿ ಜೊತೆ ಮತ್ತು ಅನ್ನ ಜೊತೆ ತಿನ್ಬಹುದು. ಒಳ್ಳೆಯದಾಗ್ತದೆ, ಟೇಸ್ಟ್ ಕಾಂಬಿನೇಷನ್ ತುಂಬ ಒಳ್ಳೆಯದಾಗ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋನ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಬನ್ನಿ ಈಗ ನಾವು ಚಿಕನ್ ಕರಿ ಮಾಡುವ ವಿಧಾನವನ್ನು ನೋಡುವ. ಮೊದಲಿಗೆ ಮಿಕ್ಸರಿಗೆ 2 ಈರುಳ್ಳಿ ಮತ್ತು 3 ಟೊಮೆಟೊ, ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ, ಇದಕ್ಕೆ ಒಂದು ಬೆಳ್ಳುಳ್ಳಿ ಫುಲ್ ಹಾಕಿ ಮತ್ತೆ 1 ಇಂಚು ಶುಂಠಿ, ಅರ್ಧ ಕಾಯಿ ತುರಿ, ಇದಕ್ಕೆ ಸ್ವಲ್ಪ ದಾಲ್ಚಿನ್ನಿ ಅಂತ ಕೆತ್ತೆ ಮತ್ತೆ ಲವಂಗ ಹಾಕಬೇಕು. 4-5 ಲವಂಗ ಹಾಕಿ ಮತ್ತೆ ಸ್ವಲ್ಪ ಗೇರು ಬೀಜನ್ನು ಹಾಕಿ, ಕ್ಯಾಶು ಅನ್ನು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ. ಈಗ ಒಂದು ಕುಕ್ಕರಿಗೆ, ನಾನು ಐಸನ್ ಕೋಳಿಯನ್ನು ಯೂಸ್ ಮಾಡ್ತಿದ್ದೇನೆ, ಅದಕ್ಕೆ ಕುಕ್ಕರ್ ಯೂಸ್ ಮಾಡ್ತಿದ್ದೇನೆ. ಬಾಯ್ಲರ್ ಆದ್ರೆ ನಾರ್ಮಲ್ ಪಾತ್ರೆಯಲ್ಲಿ ಮಾಡಬಹುದು. ಇದಕ್ಕೆ ಒಂದು 4 ಟೀ ಸ್ಪೂನ್ ಘೀ ಹಾಕಿ ಚಿಕನ್ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡಿ, ಇದನ್ನೊಂದು 5 ಮಿನಿಟ್ಸ್ ತನಕ ಫ್ರೈ ಮಾಡಬೇಕು. ಚಿಕನ್ ಒಳ್ಳೆ ಫ್ರೈ ಆಗಿದೆ. ಈಗ ಚಿಕನ್ ಪೀಸಸ್ ಅನ್ನು ತೆಗೆದು ಬೇರೆ ಇಡೀರಿ. ಈಗ ಇದಕ್ಕೆ ಒಂದು 2 ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದು ಚೆನ್ನಾಗಿ ಅಂದ್ರೆ ಒಂದು ಕಲರ್ ಚೇಂಜ್ ಆಗ್ಬೇಕು ಅಂತ ಏನಿಲ್ಲ, ಸ್ಮೂತ್ ಆಗಿ ಆದ್ರೆ ಸಾಕು. ಈಗ ಇದಕ್ಕೆ ನಾವು ಕಡಿದಿಟ್ಟ ಮಸಾಲವನ್ನು ಹಾಕಿ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿ ಅದು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಟೀ ಸ್ಪೂನ್ ಖಾರದ ಪುಡಿ ಅಂದ್ರೆ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಹಳದಿ ಪೌಡರ್, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕರೆಕ್ಟಾಗಿ ಕುಕ್ ಆಗ್ಲಿ. ಅದು ಆಯಿಲ್ ಬಿಡ್ಬೇಕು, ಅಷ್ಟುವರೆಗೆ ಅದನ್ನು ಫ್ರೈ ಮಾಡಬೇಕು. ಈಗ ಇಲ್ಲಿ ನೋಡಿ ಒಳ್ಳೆ ಆಯಿಲ್ ಬಿಟ್ಟಿದೆ. ಈಗ ಇದಕ್ಕೆ ನಾವು ತೆಗೆದಿಟ್ಟ ಚಿಕನ್ ಉಂಟಲ್ಲ ಅದನ್ನು ಹಾಕಿ ಈಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಅಲ್ಲಿ ನೀರು ಹಾಕಬೇಡಿ ಇದಕ್ಕೆ, ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ.
ಈಗ ಒಂದು 5 ನಿಮಿಷ ಇದು ಫ್ರೈ ಆಗಿದೆ. ಈಗ ಇದಕ್ಕೆ 1-2 ಕಪ್ ನೀರು ಹಾಕಿ. ಒಂದು ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಮಿಕ್ಸ್ ಮಾಡಿ ಕುಕ್ ಮಾಡಿ, ಅದನ್ನು ಕವರ್ ಮಾಡಿ ಕುಕ್ ಮಾಡಿ. 5-6 ವಿಸಿಲ್ ಇಟ್ಟಿದ್ದೆ ನಾನು. ನಮ್ಮ ಚಿಕನ್ ಕರಿ ರೆಡಿ ಆಗಿದೆ. ಇದು ಮುದ್ದೆ ಜೊತೆ, ದೋಸೆ, ಗೋರಿ ರೊಟ್ಟಿ ಮತ್ತೆ ರೈಸ್ ಜೊತೆ ಒಳ್ಳೆ ಕಾಂಬಿನೇಷನ್. ನಮ್ಮ ನೆಕ್ಸ್ಟ್ ರೆಸಿಪಿ ಬೆಂಡಿ ಆಲೂ ಆರ್ ಆಲೂ ಬೆಂಡಿ ಯಾವುದು ಸಹ ಹೇಳ್ಬೋದು. ಲೇಡೀಸ್ ಫಿಂಗರ್ ಮತ್ತು ಪೊಟೆಟೊ ಸೇರಿಸಿ ಮಾಡೋದು. ತುಂಬ ಸಿಂಪಲ್ ರೆಸಿಪಿ ಇದು. ಬಾಜಿ ಮಾಡಲಿಕ್ಕೆ ಇದ್ದರೆ ಇದು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ತುಂಬ ಈಸಿ ಆಗ್ತದೆ, ಏನು ಹೆಚ್ಚು ಮಸಾಲೆ ಇಲ್ಲ, ಏನೂ ಇಲ್ಲ. ಹೇಗೆ ಮಾಡೋದು ಅಂತ ನೋಡುವಣ ಬನ್ನಿ. ಆಲೂ ಬೆಂಡಿ ಮಾಡುವ ವಿಧಾನವನ್ನು ನೋಡುವ. ತುಂಬ ಈಸಿ ಉಂಟು, ಏನು ಹೆಚ್ಚು ಏನು ಮಾಡಲಿಕ್ಕಿಲ್ಲ. ಮೊದಲಿಗೆ 2 ಟೀ ಸ್ಪೂನ್ ಆಯಿಲ್ ಹಾಕಿ, ಇದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿ, ನಂತರ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಚಾಪ್ ಮಾಡಿ ಹಾಕಿ, ಮತ್ತೆ 2 ಗ್ರೀನ್ ಚಿಲ್ಲೀಸ್ ಅನ್ನು ಹಾಕಿ 2 ಅಥವಾ 3 ಫ್ರೈ ಮಾಡಿ. ಈಗ ಇದಕ್ಕೆ ಚಿಕ್ಕ ಚಿಕ್ಕ ಕಟ್ ಮಾಡಿದ ಪೊಟೆಟೊ ಅಂದ್ರೆ ಆಲೂಗಡ್ಡೆಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಫ್ರೈ ಮಾಡಿ ಚೆನ್ನಾಗಿ. ಈಗ ಇದಕ್ಕೆ ಲೇಡೀಸ್ ಫಿಂಗರ್ ಅಂದ್ರೆ ಬೆಂಡೆಕಾಯಿ ಅಥವಾ ಭೇಂಡಿ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಫಸ್ಟ್ 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ, ಮತ್ತೆ ಇದನ್ನು ಸ್ಲೋ ಫ್ಲೇಮ್ ಅಲ್ಲಿ ಇಟ್ಟು ಕವರ್ ಮಾಡಿ ಕುಕ್ ಮಾಡಬೇಕು. ಇದಕ್ಕೆ ನೀರೆಲ್ಲ ಎಂತ ಹಾಕ್ಲಿಕ್ಕೆ ಹೋಗ್ಬೇಡಿ. ಒಳ್ಳೆ ಮಾಡಿ ಫ್ರೈ ಮಾಡಿ ಕುಕ್ ಮಾಡಿ. ನಡುವಿನಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ. ನಮ್ಮ ಆಲೂ ಭೇಂಡಿ ರೆಡಿಯಾಗಿದೆ. ರೆಸಿಪಿ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಮತ್ತು ನಿಮ್ಮ ರಿಲೇಟಿವ್ಸನ್ನು ಅವರ ಹತ್ರ ಕೂಡ ಹೇಳಿ ಶೇರ್ ಮಾಡಲಿಕ್ಕೆ, ಸಬ್ಸ್ಕ್ರೈಬ್ ಆಗಲಿಕ್ಕೆ ಎಲ್ಲ. ಥ್ಯಾಂಕ್ ಯು.